ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ಕೆಲಸ ಆಗಲಿಕ್ಕೆ ಲಂಚ ಕೊಟ್ಟಿದ್ದೀರಾ? ಅದನ್ನ ಬಹಿರಂಗಪಡಿಸಬೇಕು ಅನ್ನೋ ಇರಾದೆ ಇದೆಯಾ? ಹಾಗಿದ್ರೆ ಐಪೇಡ್ ಬ್ರೈಬ್ ಅನ್ನೋ ವೆಬ್ಸೈಟ್ ನಲ್ಲಿ ಇದನ್ನ ದಾಖಲಿಸಬಹುದು. ಜನಾಗ್ರಹ ಅನ್ನೋ NGO ಒಂದು ಈ ವೆಬ್ಸೈಟ್ ಅನ್ನು ಆರಂಭಿಸಿದೆ. 2010ರ ಆಗಸ್ಟ್ 15ರಂದು ಆರಂಭವಾಗಿರುವ ಈ ವೆಬ್ಸೈಟ್ ನಲ್ಲಿ ಇಲ್ಲಿವರೆಗೂ ಸಾಕಷ್ಟು ಮಂದಿ ಲಂಚ ನೀಡಿರೋ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಂಸ್ಥೆ ಈ ವೆಬ್ಸೈಟ್ ನಲ್ಲಿ ದಾಖಲಾಗುವ ಮಾಹಿತಿಗಳ ವರದಿ ಆಧರಿಸಿ ಆಯಾಯ ಇಲಾಖೆಗೆ ಸಲ್ಲಿಸ್ತಾ ಇದೆ. ಈ ಮೂಲಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋ ಕೆಲಸ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ IT ಕ್ಷೇತ್ರದಲ್ಲಿ ವೆಬ್ಸೈಟ್ ಸಂಚಲನ ಮೂಡಿಸ್ತಾ ಇದೆ. ಬನ್ನಿ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಮೋದ್ ಅವರಿಂದ. ಪ್ರಮೋದ್, ಈ ವೆಬ್ಸೈಟ್ ಯಾವ ರೀತಿ ಕೆಲಸ ಮಾಡುತ್ತೆ? ಶೀತಲ್, ಈಗಾಗಲೇ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇವೆ. ಸರ್ಕಾರ ಅನೇಕ ಯೋಜನೆಗಳನ್ನ ಕೂಡ ರೂಪಿಸಿದೆ. ಈಗ iPaidBribe.com ಅನ್ನೋದು ಒಂದು ವಿನೂತನವಾದಂತಹ ವೆಬ್ಸೈಟ್ ಏನಿದೆ, ಈಗಾಗಲೇ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಹೊಸ ಹೊಸ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿದೆ. ಮುಖ್ಯವಾಗಿ ಈ ವೆಬ್ಸೈಟ್ ಬಗ್ಗೆ ಹೇಳಬೇಕು ಅಂದ್ರೆ, ಈಗಾಗಲೇ ನಾಗರಿಕರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಇದರಲ್ಲಿ ಸಾಕಷ್ಟು ತಂತ್ರಗಾರಿಕೆಗಳನ್ನ ಮತ್ತು ಜೊತೆಗೆ ಆಪ್ಷನ್ ಗಳನ್ನ ನೀಡಲಾಗಿದೆ. ಯಾರು ಒಬ್ಬ ನಾಗರಿಕ ಸರ್ಕಾರಿ ಕಚೇರಿಗಳಲ್ಲಿ ಏನಾದ್ರೂ ಲಂಚವನ್ನ ನೀಡಿದ್ರೆ ಅದರ ವಿವರವನ್ನ, ಸಂಪೂರ್ಣ ವಿವರವನ್ನ ಈ ವೆಬ್ಸೈಟ್ ನಲ್ಲಿ ನಮೂದಿಸಬಹುದು. ಆಗ ಪ್ರತಿಯೊಂದರ ವಿವರ ಕೂಡ ಅದರಲ್ಲಿ ಲಭ್ಯವಾಗುತ್ತೆ. ಪ್ರತಿಯೊಂದು ಇಲಾಖೆ, ಸರ್ಕಾರದ ಯಾವ್ಯಾವ ಇಲಾಖೆ ಇದೆ ಆ ಎಲ್ಲಾ ಇಲಾಖೆಗಳ ವಿವರ ಇದರಲ್ಲಿರುತ್ತೆ. RTO ಇರ್ಬೋದು, ಪೊಲೀಸ್ ಇರ್ಬೋದು, ರಿಜಿಸ್ಟ್ರೇಷನ್ಸ್ ಇರ್ಬೋದು, ಹೀಗೆ ಎಲ್ಲಾ ವಿಭಾಗಗಳನ್ನ ವಿಂಗಡಿಸಲಾಗಿದೆ. ಯಾವ ವ್ಯಕ್ತಿ ಯಾವ ಕಚೇರಿಯ ಯಾವ ಶಾಖೆಯಲ್ಲಿ ಯಾವ ಬ್ರಾಂಚ್ ನಲ್ಲಿ ಎಷ್ಟು ಹಣವನ್ನ ಕೊಟ್ಟಿದ್ದಾನೆ ಅನ್ನೋ ಡೀಟೇಲ್ಸ್ ಅನ್ನ ಇಲ್ಲಿ ನಮೂದು ಮಾಡಬಹುದು. ಆದ್ರೆ ಯಾರದೇ ವೈಯಕ್ತಿಕವಾಗಿ ಯಾರೋ ಒಬ್ಬ ಅಧಿಕಾರಿಗಳನ್ನ ಅಲ್ಲಿ ಟಾರ್ಗೆಟ್ ಮಾಡುವಂತಿಲ್ಲ. ಹೀಗಾಗಿ ಒಟ್ಟಾರೆ ವರ್ಷದ ಅಂತ್ಯಕ್ಕೆ ನಿಮ್ಗೆ ಒಂದು ಇಲಾಖೆಯಲ್ಲಿ ಕನಿಷ್ಠ ಎಷ್ಟು ಲಂಚ ಆಗಿದೆ, ಭ್ರಷ್ಟಾಚಾರ ಎಷ್ಟು ನಡೆದಿದೆ ಅನ್ನೋದು ಒಂದು ಮೇಲ್ನೋಟದ ಚಿತ್ರಣ ನಿಮ್ಗೆ ಸಿಗತ್ತೆ. ಹೀಗಾಗಿ ಇದೆಲ್ಲವನ್ನ ಸೇರಿಸಿ ಒಂದು ರಿಪೋರ್ಟ್ ಅನ್ನ ಈ iPaidBribe.com ಏನಂತ ಇದೆ ಅದು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಈಗಾಗಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಒಂದು ಜನಮಾಹಿತಿ ಅಂತ ಒಂದು ರಿಪೋರ್ಟ್ ಅನ್ನ ಈಗಾಗಲೇ iPaidBribe.com ನೀಡಿದೆ. ಇದಕ್ಕೆ ಸರ್ಕಾರ ಕೂಡ ಉತ್ತಮವಾಗಿ ಸ್ಪಂದಿಸ್ತಾ ಇದೆ. ಈ ಸಂಪೂರ್ಣ ವಿವರ ಅಂದ್ರೆ ಆಡಳಿತದಲ್ಲಿ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ, ಅದನ್ನ ಹೇಗೆ ಕಡಿವಾಣ ಹಾಕ್ಬೋದು, ಅದೆಲ್ಲದರ ಸಂಪೂರ್ಣ ಮಾಹಿತಿ ಈ ವೆಬ್ಸೈಟ್ ನೀಡುತ್ತೆ. ಶೀತಲ್, ಸರಿ, ಅಂದ್ರೆ ಪ್ರಮೋದ್, ಈಗ ಒಬ್ಬ ವ್ಯಕ್ತಿ ತಾನು ಲಂಚ ಕೊಟ್ಟ ಬಗ್ಗೆ ಮಾಹಿತಿ ನೀಡಿದ್ರೆ ಇದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಪ್ರಮೋದ್? ಒಬ್ಬ ಯಾವುದೇ ವ್ಯಕ್ತಿ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರ ನೀಡಿದ್ದೇ ಆದಲ್ಲಿ, ಭ್ರಷ್ಟಾಚಾರ ನೀಡಿದ್ದೇ ಆದಲ್ಲಿ, ಮೊದಲನೇದಾಗಿ ಯಾವ್ಯಾವ ಇಲಾಖೆಯಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. RTO ಇರ್ಬೋದು, ಪೊಲೀಸ್ ಇರ್ಬೋದು, ರಿಜಿಸ್ಟ್ರೇಷನ್ಸ್ ಇರ್ಬೋದು, PWD ಇರ್ಬೋದು, BBMP ಇರ್ಬೋದು, BDA ಇರ್ಬೋದು, ಹೀಗೆ ಯಾವ ಹಂತದಲ್ಲಿ. ಮುಖ್ಯವಾಗಿ ಇಲ್ಲಿ ಮತ್ತೊಂದು ಆಪ್ಷನ್ ಅಂದ್ರೆ ಯಾವ ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಬ್ರಾಂಚ್ ಅನ್ನು ಕೂಡ ನಾವು ಅಲ್ಲಿ ಯಾವ ಬ್ರಾಂಚ್ ಕೊಟ್ಟಿದೀವಿ, ಯಾವ ಶಾಖೆ ಕೊಟ್ಟಿದೀವಿ, ಡಿಪಾರ್ಟ್ಮೆಂಟ್ ಕೊಟ್ಟಿದೀವಿ, ಹೀಗೆ ಸಪರೇಟ್ ಆಗಿ ನಾವು ಅದನ್ನ ನಮೂದಿಸಬಹುದಾಗುತ್ತೆ. ಹೀಗಾಗಿ ಉದಾಹರಣೆಗೆ ಬಿಬಿಎಂಪಿ ಇಲಾಖೆಯಲ್ಲಿ ಯಾವ ಇಲಾಖೆ, ಅರಣ್ಯ ಶಾಖೆಯೋ ಅಥವಾ ಕಾಮಗಾರಿ ಶಾಖೆಯೋ, ಹೀಗೆ ಪ್ರತಿಯೊಂದು ಶಾಖೆಯಲ್ಲಿರುತ್ತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಇದ್ರ ಸಂಪೂರ್ಣ ವಿವರ ಸಿಗುತ್ತೆ. ಜೊತೆಗೆ ಮುಂದಿನ ಆಡಳಿತಾತ್ಮಕ ಸುಧಾರಣೆ ತರುವ ನಿಟ್ಟಿನಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕ್ರಮಗಳನ್ನ ಸೂಕ್ತ ಮಾಹಿತಿಯನ್ನ ನೀಡಬಹುದು ಅದರ ವಿವರ ಕೂಡ ಇರುತ್ತೆ. ಮತ್ತೊಂದು ಅಡ್ವಾಂಟೇಜ್ ಅಂದ್ರೆ, ಈಗಾಗಲೇ ಈ ವೆಬ್ಸೈಟ್ ನಲ್ಲಿ ಕೇವಲ ಲಂಚವನ್ನ ವಿವರ ನೀಡೋದಷ್ಟೇ ಅಲ್ಲದೆ ಯಾವ್ಯಾವ ಕಚೇರಿಯಲ್ಲಿ ಎಂತೆಂತ ಕಾಮಗಾರಿಗಳು ನಡೆಯುತ್ತೆ, ಹೇಗೆ ಕೆಲಸಗಳನ್ನ ತೆಗಿಬಹುದು, ಅಂದ್ರೆ ಒಂದು ಲೈಸೆನ್ಸ್ ಮಾಡ್ಬೇಕಾದ್ರೆ ಏನೇನು ಪ್ರೊಸೀಜರ್ಸ್ ಗಳಿದೆ, ಫಾರ್ಮಾಲಿಟೀಸ್ ಗಳಿದೆ, ಅದರ ವಿವರ ಕೂಡ ಇದೆ. ಹೀಗಾಗಿ ಅದೆಷ್ಟೋ ಮಂದಿ ಇದರ ಫಾರ್ಮಾಲಿಟೀಸ್ ಗಳ ಬಗ್ಗೆ ಮಾಹಿತಿ ಇಲ್ದೇನೆ ಕೆಲವರಿಗೆ ಲಂಚ ಕೊಡ್ತಾರೆ. ಹೀಗೆ ಅದ್ರ ಬಗ್ಗೆ ಫಾರ್ಮಾಲಿಟೀಸ್ ಗಳ ಬಗ್ಗೆ ಮಾಹಿತಿ ದೊರಕೋದ್ರಿಂದ ಲಂಚ ನೀಡೋ ಅಥವಾ ಭ್ರಷ್ಟಾಚಾರದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ವೆಬ್ಸೈಟ್ ಕೆಲಸ ಮಾಡ್ತಾ ಇದೆ. ಸರಿ ಪ್ರಮೋದ್, ಅಂದ್ರೆ ಈಗ ಲಂಚ ತಗೊಳ್ಳೋದು ಎಷ್ಟು ಅಪರಾಧನೋ ಲಂಚ ಕೊಡೋದು ಕೂಡ ಅಷ್ಟೇ ಅಪರಾಧ ಆಗತ್ತೆ. ಅದರಿಂದಾಗಿ ಲಂಚ ಕೊಟ್ಟ ಬಗ್ಗೆ ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡಿದ್ರೆ ಆ ವ್ಯಕ್ತಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲ್ವಾ? ಈ ಬಗ್ಗೆ ಏನ್ ಹೇಳ್ತಾರೆ ಅವರು? ಖಂಡಿತವಾಗ್ಲೂ ಇದನ್ನ ಮೊದಲನೇದಾಗಿ ವೆಬ್ಸೈಟ್ ಮಾಲೀಕರು ಏನ್ ಹೇಳೋದು, ವೆಬ್ಸೈಟ್ ಮ್ಯಾನೇಜರ್ಗಳು ಏನ್ ಹೇಳೋದು ಅಂದ್ರೆ, ಇದ್ರ ಸಂಪೂರ್ಣ ವಿವರವನ್ನು ನಾವು ನೀಡ್ತಾ ಇದೀವಿ. ಈ ತರ ಹೀಗಾಗಿದೆ, ನಮ್ಮ ಭಾರತೀಯ ಸಂವಿಧಾನದಲ್ಲಿ ಲಂಚ ನೀಡೋನು ಕೂಡ ಒಂದು ಅಪರಾಧಿ ಅಂತ ಟ್ರೀಟ್ ಮಾಡಲಾಗುತ್ತೆ. ಆದ್ರೆ ಮೊದಲನೇದಾಗಿ ಈಗಿರುವ ಚಿತ್ರದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು ಅಂದ್ರೆ ಅದರ ವಿವರವನ್ನ ಮೊದಲನೇದಾಗಿ ನಾವು ಪಡಿಬೇಕಾಗತ್ತೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ, ಅದ್ರ ಬಗ್ಗೆ ಒಂದು ಸ್ಥೂಲವಾದಂತಹ ಒಂದು ಚರ್ಚೆ ನಡೀತಾ ಇದೆ. ಹೀಗಾಗಿ ಇದು ಕೂಡ ಅತ್ಯಗತ್ಯವಾಗಿದೆ. ಈ ತರ ಮಾಹಿತಿ ನೀಡೋ
ತುಂಬಿರೋದ್ರಿಂದ ಜನಸಾಮಾನ್ಯರಿಗೆ ಎಲ್ಲೆಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಒಂದು ಚಿತ್ರಣ ಸಿಗುತ್ತೆ. ಆ ನಿಟ್ಟಿನಲ್ಲಿ ಏನ್ ವೆಬ್ಸೈಟ್ ಕೂಡ ಕೆಲಸ ಮಾಡ್ತಾ ಇದೆ. ಜೊತೆಗೆ ಇಯರ್ ಎಂಡ್ ನಲ್ಲಿ ಒಂದು ಸಮಗ್ರವಾದಂತಹ ವರದಿಯನ್ನ ಸರ್ಕಾರಕ್ಕೆ ನೀಡ್ತಾ ಇದೆ. ಮತ್ತೊಂದು ವಿಶೇಷವಾದಂತಹ ಅಂಶ ಅಂದ್ರೆ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದೆ, ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ. ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಈಗಾಗಲೇ ವೆಬ್ಸೈಟ್ ಅನ್ನ ಕೇಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ RTO ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಆಡಳಿತಾತ್ಮಕ ಸುಧಾರಣೆಗಳನ್ನ ತರಬಹುದಾಗಿದೆ, ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಎಂತೆಂತ ನಿಯಂತ್ರಣವನ್ನ ಮಾಡಬಹುದಾಗಿದೆ, ಅದ್ರ ಬಗ್ಗೆ ಕೂಡ ವರದಿ ನೀಡಿ ಅಂತ ಈಗಾಗಲೇ RTO ಕೂಡ ಮಾತುಕತೆ ಹಂತದಲ್ಲಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಇದ್ರ ಸಂಪೂರ್ಣ ಚಿತ್ರಣ ಸಿಗ್ತಾ ಇದೆ. ಈಗಾಗಲೇ ಸಂವಿಧಾನದಲ್ಲಿ ಅದು ಕಾನೂನು ವಿರೋಧವಾಗಿರೋ ಕಾನೂನಿಗೆ ವಿರುದ್ಧವಾಗಿದ್ರು ಕೂಡ ಒಂದು ಮಾಹಿತಿ ನೀಡ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ವೆಬ್ಸೈಟ್ ಭ್ರಷ್ಟಾಚಾರವನ್ನ ನಿಯಂತ್ರಿಸೋದಕ್ಕೆ ಒಂದ್ ರೀತಿ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಶೀತಲ್, ಆದ್ರೂ ಪ್ರಮೋದ್, ಇದು ಜನಸಾಮಾನ್ಯರ ಒಂದು ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ ಅಂತ ಅನ್ಸಲ್ವಾ? ಯಾಕಂದ್ರೆ ದೊಡ್ಡ ಮಟ್ಟದಲ್ಲೂ ಕೆಲವು ಭ್ರಷ್ಟಾಚಾರಗಳು ನಡೆಯುತ್ತೆ. ದೊಡ್ಡ ದೊಡ್ಡ ಉದ್ಯಮಿಗಳು ಲಂಚವನ್ನ ಕೊಡ್ತಾರೆ. ಅವರೆಲ್ಲ ನಿಜವಾಗ್ಲೂ ಈ ಒಂದು ವೆಬ್ಸೈಟ್ ಅಲ್ಲಿ ತಮ್ಮ ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡ್ತಾರೆ ಅಂತ ಅನ್ಸತ್ತಾ ಪ್ರಮೋದ್? ಶೀತಲ್, ಮುಖ್ಯವಾಗಿ ಇಡೀ ಭಾರತದಲ್ಲಿ ವೆಬ್ಸೈಟ್ ಅಥವಾ ಇಂಟರ್ನೆಟ್ ಅನ್ನು ಉಪಯೋಗಿಸುವ ಸಂಖ್ಯೆ ಕೇವಲ 2% ಮಾತ್ರ. ಅವರನ್ನೇ ನಾವು ಕೊಂಡಾದ್ರೆ ಎಷ್ಟು ಮಂದಿ ಈ ವೆಬ್ಸೈಟ್ ಗೆ ಲಾಗ್ ಆಗ್ತಾರೆ ಅನ್ನೋದು ಮುಖ್ಯ. ಈಗ ಕಳೆದ 1 ವರ್ಷದಲ್ಲಿ ನಾವು ಅವಧಿಯಲ್ಲಿ ನೋಡ್ತಾ ಇದ್ರೆ ಆಗಸ್ಟ್ 15ರಂದು ವೆಬ್ಸೈಟ್ ಆರಂಭವಾಯಿತು. ಅಲ್ಲಿಂದ ಇಲ್ಲಿಗೆ ಕಡಿಮೆ ಅಂದ್ರೂ ಕೂಡ 2 ಲಕ್ಷ ಹಿಟ್ಗಳು ಇಲ್ಲಿ ಬಂದಿದೆ. ಅಂದ್ರೆ 2 ಲಕ್ಷ ಮಂದಿ ಇದನ್ನ ಈಗಾಗಲೇ ವೆಬ್ಸೈಟ್ ಅನ್ನ ಉಪಯೋಗಿಸ್ತಾ ಇದ್ದಾರೆ, ವೆಬ್ಸೈಟ್ ಬಗ್ಗೆ ಮಾತನಾಡ್ತಾರೆ. ಅದೆಷ್ಟೋ ಮಂದಿ ರಿಪೋರ್ಟ್ ಗಳನ್ನು ಕೊಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಹಂತದಲ್ಲಿ ಕೇವಲ 1 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿರೋದು ನಿಜಕ್ಕೂ ವಿಶೇಷವಾದಂತಹ ಸಂಗತಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಈ ವೆಬ್ಸೈಟ್ ಏನಿದೆ, ವೆಬ್ಸೈಟ್ ಅನ್ನ ಮತ್ತಷ್ಟು ಸ್ಥೂಲಗೊಳಿಸಿ ಬೇರೆ ಬೇರೆ ಆಪ್ಷನ್ ಗಳನ್ನ ತರುವ ನಿಟ್ಟಿನಲ್ಲಿ ವೆಬ್ಸೈಟ್ ಕೂಡ ಕೆಲಸ ಮಾಡ್ತಾ ಇದೆ. ಇದಲ್ಲದೆ ಇನ್ನು ಮೊಬೈಲ್ಗೂ ಕೂಡ ರೀಚ್ ಆಗುವ ರೀತಿಯಲ್ಲಿ ಇದನ್ನ ನೋಡ್ಕೋತಾ ಇದೆ. ಅಂದ್ರೆ ಯಾರೇ ಲಂಚ ಕೊಟ್ಟಿರೋರು SMS ಮಾಡ್ಬೋದು, ಯಾರಿಗೆ ಮಾಡಿದಾರೆ, ಏನ್ ಮಾಡಿದಾರೆ, ಅದಕ್ಕೂ ಕೂಡ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನ ರೂಪಿಸ್ತಾ ಇದೆ. ಕಳೆದ 1 ವರ್ಷದಲ್ಲಿ ನೋಡ್ತಾ ಇದ್ರೆ 2 ಲಕ್ಷ ರೀಡ್ ಆಗಿರೋ ನಿಜಕ್ಕೂ ಹೊಸ ಸಾಧನೆ. ಒಂದ್ ರೀತಿ ಎಲ್ಲ ಜಾಗೃತಿ ಮೂಡ್ತಾ ಇದೆ. ಈಗ ಸಾಮಾನ್ಯ ಜನ ಕೂಡ ಈ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಿಧಾನವಾಗಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒಂದು ಸಾಧನವಾಗಿ ರೂಪುಗೊಳ್ತಾ ಇದೆ. ಶೀತಲ್, ಓಕೆ, ಧನ್ಯವಾದ ಪ್ರಮೋದ್ ತಮ್ಮ ಎಲ್ಲ ಮಾಹಿತಿಗೆ. ಈಗ ಬ್ರೇಕ್